ನೋಟಿಸ್ ಕೊಟ್ಟಿದ್ದು ಮೆಮೊ ಕಳಿಸಿರ್ತಕ್ಕಂಥದ್ದನ್ನು ಮೊದಲು ಹಂಚ್ಕೊಂಡಿದ್ದು ವಿಜಯೇಂದ್ರ. ತದನಂತರ ವಿಧಾನಸಭೆಯಲ್ಲಿ ತಂದೆ ಯಡಿಯೂರಪ್ಪ ಮಿಸ್ಟರ್ ಯಡಿಯೂರಪ್ಪ ಸಭೆಯಲ್ಲಿ ವಕ್ಫ್ ಪ್ರಾಪರ್ಟಿನ ಸರ್ವೆ ಮಾಡಿ ಅಂತ ತೀರ್ಮಾನ ಮಾಡಿರೋದ್ರಿಂದ ಡಾಕ್ಯುಮೆಂಟ್ ಇದೆ, ಅದು ಬರೆದು ಬಿಡ್ತಾರೆ ಇವರು. ಇದೇ ಸದನ ಸಮಿತಿ ಮಾಡಿದ್ದಾರೆ, ಯಾರ ಹೆಸರಿನಲ್ಲಿ? ಕುಮಾರ್ ಬಂಗಾರಪ್ಪನ ಹೆಸರಿನಲ್ಲಿ ಸದನ ಸಮಿತಿ ಮಾಡಿ 2400 ನೋಟಿಸ್ ಕೊಟ್ಟಿರೋರು ಬಿ ಜೆ ಪಿಯವರು, 1000 ಚಿಲ್ಲರೆ ಕೊಟ್ಟಿರೋರು ನಾವು. ಏನಕ್ಕೆ ನಾವು ಕೊಟ್ಟಿದ್ದು? ಕೇಂದ್ರ ಸರ್ಕಾರದ ಆದೇಶದ ಮೇರೆಗೆ ಮಾಡಿ ಅಂತ. ಇದೇ ಬೊಮ್ಮಾಯಿ ಹಜ್ ಭವನ ಉದ್ಘಾಟನೆ ಹೋಗಿ ನೀವು ಇದನ್ನು ಮಾಡದೇ ಇದ್ದರೆ ನೀವು ಇದಾಗ್ತೀರಾ, ಮೋಸ ಆಗುತ್ತೆ, ನಿಮ್ಮ ಆಸ್ತಿ ನೀವು ಉಳಿಸ್ಕೊಳ್ಳಿ ಅಂತೇಳಿ ಹೇಳಿದ್ದುಂಟು. ಈ ಮೊನ್ನೆ ಲೋಕಸಭೆಯಲ್ಲಿ ನೀವು ಮಾಧ್ಯಮದವರು ಲೋಕಸಭೆಯಲ್ಲಿ ಕ್ವಶನ್ ಕೇಳಿದಾಗ ಕೇಂದ್ರದ ಮಂತ್ರಿ ಈ ಜಮೀನುಗಳನ್ನು ಸರ್ವೆ ಮಾಡಬೇಕು, ಸರ್ವೆ ಮಾಡಿ ವಕ್ಫ್ ಪ್ರಾಪರ್ಟಿ ಅವ್ರಿಗೆ ಉಳಿಸ್ಬೇಕು ಅಂತ ತೀರ್ಮಾನ ಕೊಟ್ಟಿರೋದು ಕೂಡ ಡಾಕ್ಯುಮೆಂಟ್ ಇದೆ. ಇಷ್ಟೆಲ್ಲ ಇದ್ರೂ ಇವರು ಬೊಗಳೆ ಹೊಡ್ಕೊಂಡು ವಕ್ಫ್ ಪ್ರಾಪರ್ಟಿಗೆ ಕಾಂಗ್ರೆಸ್ ಅವ್ರು ಕಾರಣ ಅಂತ ಹೇಳ್ತಾರಲ್ಲ, ಡ್ಯುಯಲ್ ರೀತಿ ಅಲ್ವಾ? ಅಲ್ವೇನ್ರಿ? ರೈತರನ್ನ ಒಕ್ಕಲೆಬ್ಬಿಸ್ತಾ ಇದ್ದಾರೆ, ರೈತರನ್ನ ಭಾಳ. ಈಗ ನಿನ್ನ ಪ್ರಾಪರ್ಟಿಗೆ ನಾನು ಕುತ್ಕೊಂಡ್ರೆ ಒಕ್ಕಲೆಬ್ಬಿಸ್ತಾರೆ ಅಂದರೆ ಆ ಪ್ರಾಪರ್ಟಿ ವಕ್ಫ್ ಪ್ರಾಪರ್ಟಿ ಅಂದರೆ ಯಾಕೆ ಬರ್ತಾ ಮೊದಲು? ವಕ್ಫ್ ಪ್ರಾಪರ್ಟಿ ಅಂದರೆ ಮಸೀದಿ ಪ್ರಾಪರ್ಟಿ, ಕಬ್ರಿಸ್ತಾನ್ ಪ್ರಾಪರ್ಟಿ, ದರ್ಗಾ ಪ್ರಾಪರ್ಟಿ ಜೊತೆಗೆ ದಾನ ಕೊಟ್ಟ ಪ್ರಾಪರ್ಟಿಗಳು ವಕ್ಫ್ ಪ್ರಾಪರ್ಟಿ ಹೆಸರಲ್ಲಿ ಬಂದಿರ್ತವೆ. ಸರ್ಕಾರ ಮುಸ್ಲಿಂ ಪರವಾಗಿದೆ, ಹಿಂದೂ ವಿರೋಧಿ ಸರ್ಕಾರ. ನಿಮ್ಮ ಹೇಳಿದ್ದಲ್ಲ ನಾನು, ಬಿ ಜೆ ಪಿಯವ್ರಿಗೆ ಇನ್ನೇನು ಏನಾರ ಜನಪರ ಕಾರ್ಯಕ್ರಮ ಇದೆಯಾ ಅವ್ರಿಗೆ? ಹಿಂದೂ ಮುಸ್ಲಿಂ ಹೇಳೋದು, ದೇವಸ್ಥಾನದ ಮುಂದೆ ಅಂಗಡಿ ಇಡಬೇಡಿ ಅನ್ನೋದು, ದೇವಸ್ಥಾನಕ್ಕೆ ಆಟೋ ಹೋಗಬೇಡಿ ಅನ್ನೋದು, ಒಂದು 4 ಜನ ಮಕ್ಕಳು ಅನ್ನೋದು, ಇದನ್ನು ಬಿಟ್ಟರೆ ದೇಶದ ಅಭಿವೃದ್ಧಿ ಬಗ್ಗೆ, ದೇಶದ ಚಿಂತೆ ಬಗ್ಗೆ ಅದೇನಿದೆ?